ನಮಸ್ಕಾರ ಸ್ನೇಹಿತರೆ, ಇವತ್ತು ಹಲಸಿನಕಾಯಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಗರಿ ಗರಿಯಾದ ಬಿಸಿ ಬಿಸಿಯಾದ ಹಲಸಿನಕಾಯಿ ದೋಸೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಶುರು ಮಾಡೋಣ ಇವತ್ತಿನ ರೆಸಿಪಿ. ಇಲ್ಲಿ ನಾನು 1 ಕಪ್ನಷ್ಟು ರೈಸ್ ತೊಗೊಂಡಿದ್ದೀನಿ. ಇದನ್ನು 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ 3 ಕಪ್ನಷ್ಟು ಹಲಸಿನಕಾಯಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಬಲಿತಿರೋ ಅಂದರೆ ಚೆನ್ನಾಗಿ ರೈಪ್ ಆಗಿರೋ ಹಲಸಿನಕಾಯಿ, ಎಳೆ ಹಲಸಿನಕಾಯಿ ಅಲ್ಲ. ಶುರುನಲ್ಲಿ ರೈಸ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧದಷ್ಟು ರೈಸ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ಇನ್ನರ್ಧ ನೆಕ್ಸ್ಟ್ ಬ್ಯಾಚಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ರೈಸ್ ಆಲ್ಮೋಸ್ಟ್ ಸ್ಮೂತಾಗಿ ಗ್ರೈಂಡ್ ಆದಮೇಲೆ ಹಲಸಿನಕಾಯಿ ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಅರ್ಧದಷ್ಟು ಇವಾಗ ಹಾಕ್ಕೊಳ್ತಿದ್ದೀನಿ, ಇನ್ನರ್ಧ ನೆಕ್ಸ್ಟ್ ಬ್ಯಾಚಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಇದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ದೋಸೆ ಹಿಟ್ಟು ರೆಡಿ ಇದೆ, ದೋಸೆ ಮಾಡ್ಕೊಳ್ಳೋಣ. ಈಗ ತವಾ ಬಿಸಿಯಾಗಿದೆ, ಮೀಡಿಯಮ್ ಹೈ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊಳ್ಬೇಕು. ಆಲ್ರೆಡಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ನಾನು. ಈಗ ದೋಸೆ ಹಿಟ್ಟನ್ನು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕವರ್ ಮಾಡಿ ಕುಕ್ ಮಾಡ್ಕೊಳ್ಬೇಕು. ದೋಸೆ ಕ್ರಿಸ್ಪಿ ಆಗೋ ತನಕ ಕುಕ್ ಮಾಡ್ಕೊಳ್ಬೇಕು. ಹಲಸಿನಕಾಯಿ ದೋಸೆ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು. ಈಗ ಕ್ರಿಸ್ಪಿಯಾಗಿರೋ ಹಲಸಿನಕಾಯಿ ದೋಸೆ ರೆಡಿ ಇದೆ. ಹನಿ ಜೊತೆ ಇಲ್ಲ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.